ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಿರಂತರವಾಗಿ ತಮ್ಮ ಕ್ಷೇತ್ರಗಳಲ್ಲಿ ಕೂಡ ಪ್ರಚಾರದ ಮೇಲೆ ಪ್ರಚಾರ ಮಾಡ್ತಾನೆ ಇದ್ದಾರೆ. ಇದು ಬಿಜೆಪಿ ಕೂಡ ದೊಡ್ಡ ಮಟ್ಟದಲ್ಲಿ ಶಾಕ್ ಆಗಿದೆ. ಯಾಕಂದರೆ CM ತವರು ಕ್ಷೇತ್ರ ಮೈಸೂರು ಜಿಲ್ಲೆ, ಮೈಸೂರು ಮತ್ತು ಚಾಮರಾಜನಗರ ಅವರು ಗೆಲ್ಲಲೇಬೇಕಾಗತ್ತೆ, ನಂಬರ್ 1. ಎರಡನೇದಾಗಿ ಕಳೆದ ಬಾರಿ ಗೆದ್ದಂತಹ ಬೆಂಗಳೂರು ಗ್ರಾಮಾಂತರ DCM ಗೆಲ್ಲಲೇಬೇಕು. ಅವರ ತಮ್ಮನೇ ಅಲ್ಲಿ ಉಮೇದುವಾರಿಕೆಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ ಕಳೆದ ಬಾರಿ ಒಂದೇ ಗೆದ್ದಿತ್ತು, ಈ ಬಾರಿ 10ಕ್ಕಿಂತ ಮೇಲೆ ಆದರೂ ಗೆಲ್ಲಲೇಬೇಕಾಗತ್ತೆ ಕಾಂಗ್ರೆಸ್. ಇಲ್ಲ ಅಂತಂದರೆ ಅಲ್ಲಿ ಮುಖ್ಯಮಂತ್ರಿ ಆಗಲಿ ಉಪಮುಖ್ಯಮಂತ್ರಿ ಆಗಲಿ 136 ತಂದು ಕೊಟ್ಟೋದಕ್ಕೆ ಗ್ಯಾರಂಟಿ ಯೋಜನೆಗಳಿಂದ ಏನು ಅವರು 10-20 ಅಂತ ಹೇಳ್ತಾ ಇದ್ದಾರೆ. ಆದರೆ ಈಗಿನ ಲೆಕ್ಕಾಚಾರಗಳು ಬೇರೆ ಬೇರೆ ಇದೆ. ಹಾಗಾಗಿ ಕಾಂಗ್ರೆಸ್ ಕೂಡ ನಿರಂತರವಾಗಿ ನರೇಂದ್ರ ಮೋದಿ ಅವರನ್ನು ಮತ್ತು BJPಯನ್ನು ಕೂಡ ಟಾರ್ಗೆಟ್ ಮಾಡ್ತಾನೆ ಇದೆ. ನೋಡಿ, ಈಗ ಅವರು ನಾಳೆ ಬರ್ತಾರೆ ಅಂತ ಗೊತ್ತಾಗಿದೆ. ಈಗಲೇ ಅಂದರೆ ಬಂದು ಹೋದ ನಂತರ ಅಲ್ಲ, ಈಗಲೇ ಕೆಲವು ಪ್ರಶ್ನೆಗಳನ್ನು ಟ್ವೀಟ್ ಮಾಡಿದೆ, ಪ್ರಶ್ನೆಗಳನ್ನು ಮಾಡ್ತಾ ಇದೆ ನರೇಂದ್ರ ಮೋದಿ ಅವರಿಗೆ. ಹಾಗಂತ ನರೇಂದ್ರ ಮೋದಿ ಅವರಿಂದ ನಾಳೆ ನಿರೀಕ್ಷೆ ಕೂಡ ಎಲ್ಲರೂ ಮಾಡ್ತಾ ಇದ್ದಾರೆ. ಯಾಕಂದರೆ ನರೇಂದ್ರ ಮೋದಿ ಅವರು ಈ ಥರ ಬಂತು ಅಂತ ಹೇಳುವಾಗ ಸುಮ್ಮನೆ ಅದನ್ನು ಕೇಳಿಸ್ಕೊಳ್ಳೋದಾಗಿ ಹೋಗೋದಿಲ್ಲ, ಅದಕ್ಕೊಂದು ಟಕ್ಕರ್ ಕೊಡ್ತಾರೆ ಅನ್ನೋಂಥದ್ದಿದೆ. ಆದರೆ ಕಾಂಗ್ರೆಸ್ ಏನು ಪ್ರಶ್ನೆಗಳನ್ನು ಮಾಡಿದೆ ನರೇಂದ್ರ ಮೋದಿ ಅವರಿಗೆ? ಪ್ರಶ್ನೆ ನಂಬರ್ 1, ಬರ ಇದ್ದಾಗ ನಾಪತ್ತೆ, ನೀವು ಬರಲಿಲ್ಲ, ಇಲ್ಲಿ ಬರ ಇದೆ, ನೀವು ಬರಲೇ ಇಲ್ಲ ಯಾವತ್ತೂ ಕೂಡ, ಈಗ ಬರ್ತಾ ಇದ್ದೀರಿ ಯಾಕೆ? ಈಗ ಮತ ಬ್ಯಾಂಕ್ ಆಗಿ ಬರ್ತಾ ಇದ್ದೀರಾ? ಪ್ರಶ್ನೆ ನಂಬರ್ 1. ಪ್ರಶ್ನೆ ನಂಬರ್ 2, ಕಾಂಗ್ರೆಸ್ನಿಂದ ಮಹದಾಯಿಗೆ ಅಂತಿಮ ಅನುಮತಿ ಕೊಡಬೇಕಾಗಿತ್ತು, ಯಾಕೆ ಕೊಡ್ತಾ ಇಲ್ಲ ಅಂಥೇಳಿ ರಾಜ್ಯ ಕಾಂಗ್ರೆಸ್ ಪ್ರಧಾನಿಗಳನ್ನು ಪ್ರಶ್ನೆ ಮಾಡ್ತಾ ಇದೆ. ನಾಳೆ ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇದ್ದಾರೆ. ಪ್ರಶ್ನೆ ನಂಬರ್ 3, ಭದ್ರಾ ನೀರಿನ ಯೋಜನೆಯ 5,300 ಕೋಟಿ ರೂಪಾಯಿ ಎಲ್ಲಿ? ಪ್ರಶ್ನೆ ನಂಬರ್ 4, 216 ತಾಲೂಕುಗಳಲ್ಲಿ ಬರ ಇದೆ, 17,000 ಕೋಟಿ ರೂಪಾಯಿ ನೀವು ಕೊಡಬೇಕಾಗಿದೆ. ನೀವು ನೋಡಿದರೆ 3 ತಿಂಗಳು ಲೇಟ್ ಆಯಿತು, 4 ತಿಂಗಳು ಲೇಟ್ ಆಯಿತು ಅಂತ ಹೇಳ್ತೀರಿ, ಸುಳ್ಳು ಹೇಳ್ತಾ ಇದ್ದೀರಿ. ಎಲ್ಲಿ ದುಡ್ಡು? 17,000 ಕೋಟಿ ಯಾಕೆ ಕೊಡ್ತಾ ಇಲ್ಲ? ಇನ್ನು ಪ್ರಶ್ನೆ ನಂಬರ್ 5, ಕರ್ನಾಟಕದ 5,495 ಕೋಟಿ ವಿಶೇಷ ಅನುದಾನ ಕೊಡಲ್ವಾ? 15ನೇ ಹಣಕಾಸು ಆಯೋಗದ ಕಾರಣಕ್ಕಾಗಿ 5,495 ಕೋಟಿ ವಿಶೇಷ ಅನುದಾನ ಕೊಡ್ತೀವಿ ಅಂತಿತ್ತು, ಅದು ಯಾಕೆ ಕೊಡ್ತಾ ಇಲ್ಲ? ಪ್ರಶ್ನೆ ನಂಬರ್ 6, ಪೆರಿಫರಲ್ ರಿಂಗ್ ರೋಡ್ನ 3,000 ಕೋಟಿಗೆ ಯಾಕೆ ತಡೆ ಕೊಟ್ಟಿದ್ದೀರಿ? ಯಾಕೆ ದುಡ್ಡು ಕೊಡ್ತಾ ಇಲ್ಲ? ಪ್ರಶ್ನೆ ನಂಬರ್ 7, ಕೈ ಅಭ್ಯರ್ಥಿಗಳ ಮೇಲೆಲ್ಲ ರೇಡ್ ಮಾಡ್ತೀರಲ್ವಾ? ಶೋಭಾ ಕರಂದ್ಲಾಜೆ ಮೇಲೆ ಕೂಡ ಆರೋಪ ಇದೆ, ಅವ್ರ ಬಗ್ಗೆ ಯಾಕೆ ಮೌನ? ಅಲ್ಲಿಗೆ ಯಾಕೆ ರೈಡ್ ಇಲ್ಲ ಅಂಥೇಳಿ 7 ಪ್ರಶ್ನೆಗಳನ್ನು ಹಾಕಿದೆ. ಇದು ಪ್ರಶ್ನೆಗಳಾದರೆ ಇಲ್ಲಿ ಭಾಳ ಮುಖ್ಯವಾಗಿ ನಿಮಗೆ ಗೊತ್ತಿದೆ, ಶ್ರೀನಿವಾಸ್ ಪ್ರಸಾದ್ ಅವರನ್ನು ಭೇಟಿಯಾದರು. ಶ್ರೀನಿವಾಸ್ ಪ್ರಸಾದ್ ಮುಖ್ಯಮಂತ್ರಿಗಳ ಅಂದರೆ 2013-2018 ಅವಧಿಯಲ್ಲಿ ಇದೇ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ ಅವರ ಕ್ಯಾಬಿನೆಟ್ನಲ್ಲಿ ಮಂತ್ರಿ ಆಗಿದ್ದರು. ಆದರೆ ಅಚಾನಕ್ಕಾಗಿ ಹೇಳದೆ ಕೇಳದೆ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಮತ್ತು ಅಂಬರೀಷ್, ರೆಬಲ್ ಸ್ಟಾರ್ ಅಂಬರೀಷ್ ಅವರನ್ನು ಅವರ ಖಾತೆಗಳಿಂದ ತೆಗೆದು ಹಾಕಿದ್ರು ಅಂತೇಳಿ ಆ ಇಬ್ಬರು ನಾಯಕರು ಕೂಡ ಕೋಪಗೊಂಡಿದ್ದರು. ನಿಮ್ಗೆ ಗೊತ್ತಿರುತ್ತೆ, ನಾನು ಈಗಲೂ ಆವಾಗಲೂ ಹೇಳಿದೆ, ಅಂಬರೀಷ್ ಅವರ ಫೇಮಸ್ ಡೈಲಾಗ್ ಇದೆ, ನೋ ವೇ, ಚಾನ್ಸೇ ಇಲ್ಲ ಅಂಥೇಳಿ ಅವರು ಅಂಬರೀಷ್ ಅವರ ಮನೆ ಮುಂದೆ KJ ಜಾರ್ಜ್, CM ಸಿದ್ದರಾಮಯ್ಯ ಮತ್ತು MB ಪಾಟೀಲ್ ಅವರ ಮೇಲೆ ಹೆಗಲ ಮೇಲೆ ಕೈ ಹಾಕ್ಕೊಂಡು ಮಾತಾಡಿದ್ರಲ್ಲ, ಈ ಘಟನೆಗೂ ಆ ಘಟನೆಗೂ ಸಂಬಂಧ ಇದೆ. ಯಾವಾಗ ಇವರನ್ನ ಕ್ಯಾಬಿನೆಟ್ನಿಂದ ಕಿತ್ತಾಕ್ತಾರೆ, ಇಬ್ಬರು ಕೋಪಗೊಳ್ತಾರೆ, ಆದರೆ ಅಂಬರೀಷ್ ಮನೆಗೆ ಹೋಗಿ ಸಮಾಧಾನ ಮಾಡಿ ಬರ್ತಾರೆ. ಆದರೆ ಇವರೇನು ಮಾಡ್ತಾರೆ, ರೆಬೆಲ್ ಆಗಿ ನಂಜನಗೂಡು ಉಪಚುನಾವಣೆಯಲ್ಲಿ ನಿಲ್ತಾರೆ, BJPಗೆ ಸೇರಿಬಿಟ್ಟು ನಿಲ್ತಾರೆ. ಆದರೆ ಸೋಲಾಗುತ್ತೆ. ಯಾಕೆಂದರೆ ಕಳಲೆ ಕೇಶವಮೂರ್ತಿ ಅನ್ನುವಂಥ ಕ್ಯಾಂಡಿಡೇಟನ್ನು, JDS ಕ್ಯಾಂಡಿಡೇಟನ್ನು ಕಾಂಗ್ರೆಸ್ ಕರ್ಕೊಂಬಂದು ಅವರನ್ನು ಗೆಲ್ಲಿಸ್ತಾರೆ. ಇದೊಂದು ರೀತಿಯಲ್ಲಿ ಶ್ರೀನಿವಾಸ್ ಪ್ರಸಾದ್ಗೆ ಮುಖಭಂಗ ಆಗಿರುತ್ತೆ. ಶ್ರೀನಿವಾಸ್ ಪ್ರಸಾದ್ ಕೊತ ಕುದೀತಾ ಇರ್ತಾರೆ. ನಂತರ ನಡೆದಂಥ ಲೋಕಸಭಾ ಚುನಾವಣೆಯಲ್ಲಿ ಚಾಮರಾಜನಗರ ಕ್ಷೇತ್ರದಿಂದ ಗೆಲ್ತಾರೆ, MP ಆಗ್ತಾರೆ. ಅದಾದ ನಂತರ ನಂಜನಗೂಡಲ್ಲಿ ತಮ್ಮ ಅಳಿಯನನ್ನು ಗೆಲ್ಲಿಸ್ಕೊಳ್ತಾರೆ. ಅಲ್ಲಿಗೆ ಮುಯಿ ಆಯಿತು. ಒಂದು ಕಾಲದಲ್ಲಿ ಇವರಿಬ್ಬರು ಕೂಡ ಆಪ್ತ ಗೆಳೆಯರು. ಶ್ರೀನಿವಾಸ್ ಪ್ರಸಾದ್ ಅವರ ಒಂದು ಮಾತನ್ನು ತಳ್ಳಿ ಹಾಕ್ತಾ ಇರಲಿಲ್ಲ ಸಿದ್ದರಾಮಯ್ಯ. ಬಟ್ ಬದಲಾದ ಕಾಲಘಟ್ಟದಲ್ಲಿ ಈಗ ನಾಳೆ ಮೋದಿ ಕಾರ್ಯಕ್ರಮಕ್ಕೆ ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಗೊತ್ತಾಯಿತು BJP ಅವರು ಕೂಡ ಇವರಿಂದ ನಮಗೀಗ BJPಗೆ ಅವರು ಬರಲ್ಲ. ಈಗ ಅಶೋಕ್ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಮೈಸೂರಿನಲ್ಲಿ ಸೋಲಿನ ಭಯದಿಂದ CM ಸಿದ್ದರಾಮಯ್ಯ ಸಂಸದ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಭೇಟಿ ಮಾಡಿದ್ದಾರೆ ಅಂತ ಅಶೋಕ್ ವಾಗ್ದಾಳಿ ನಡೆಸಿದ್ದಾರೆ. ಬೆಂಗಳೂರಲ್ಲಿ ಮಾತಾಡ್ತಾ ಇದ್ರು, ಮಾನ ಮರ್ಯಾದೆ ಇದೆಯಾ ಸಿದ್ದರಾಮಯ್ಯನವರಿಗೆ? ಹೋಗಿ ಭೇಟಿ ಮಾಡಿದ್ದಾರಲ್ಲ, ಅವತ್ತು ಸಿದ್ದರಾಮಯ್ಯ ಅವರನ್ನು ಶ್ರೀನಿವಾಸ್ ಪ್ರಸಾದ್ ಹೇಗೆಲ್ಲ ಬೈದರು. ಈಗ ಮನೆಗೆ ಹೋಗಿದ್ದಾರೆ. ಓಟಿಗೋಸ್ಕರ ಮರ್ಯಾದೆ ಕಳ್ಕೊಳ್ಳೋದಿದ್ರೆ ಅದು ಸಿದ್ದರಾಮಯ್ಯ ಮಾತ್ರ ಅಂತೇಳಿ ಕಿಡಿಕಾರಿದ್ರು ಅಶೋಕ್ ಅವರ ಮಾತಿನ ವೈಖರಿ ಮತ್ತು ಬಾಡಿ ಲ್ಯಾಂಗ್ವೇಜ್ ನೋಡಿದರೆ ಒಂದು ಗೊತ್ತಾಗುತ್ತೆ, ಶ್ರೀನಿವಾಸ್ ಪ್ರಸಾದ್ ಸಿದ್ದರಾಮಯ್ಯ ಜೊತೆ ಕೈ ಜೋಡಿಸಿದ್ದಾರೆ ಅನ್ನೋದು ಫಿಕ್ಸ್ ಆಗಿದೆ. ಇವರ ಮಾತನ್ನು ಗಮನಿಸಿ.
ಶ್ರೀನಿವಾಸ್ ಪ್ರಸಾದ್ ಅವರು ಸಿದ್ದರಾಮಯ್ಯನ ಮನೆಗೆ ಹೋಗಿಲ್ಲ. ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಿಲ್ಲ. ಮಾನ ಮರ್ಯಾದೆ ಇದ್ದಿದ್ರೆ, ಗೌರವ ಇದ್ದಿದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ಹೋಗ್ಬಾರ್ದಾಯ್ತು. ಹೋಗಿದ್ದಾರೆ ಅಂದ್ರೆ ಇವ್ರು ಕಾಂಗ್ರೆಸ್ ಅವ್ರಿಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಹೋಗಿದ್ದಾರೆ ಅಂತ. ಇಷ್ಟೆಲ್ಲ ಬೈದ ಮೇಲೂ ಅವ್ರ ಮನೆಗೆ ಹೋಗಿದ್ದಾರೆ ಅಂದ್ರೆ ನಿಜಕ್ಕೂ ಮಾನ ಮರ್ಯಾದೆ ಬಿಟ್ಟು ಹೋಗಿದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ ಈ ನಡವಳಿಕೆ ವೋಟ್ಗೋಸ್ಕರ ಏನೇ ಮಾನ ಮರ್ಯಾದೆ ಕಳ್ಕೊಂಡು ಬೇಕಾದ್ರೆ ನಾನು ಇರ್ತೀನಿ ಅನ್ನೋದಾದ್ರೆ ಪಾರ್ಟಿಯಿಂದ ಪಾರ್ಟಿಗೆ ಜಂಪ್ ಹೊಡೆಯುವಂತ ಸಿದ್ದರಾಮಯ್ಯನವ್ರಿಗೆ ಮಾತ್ರ ಇದು ಸಾಧ್ಯ. ಬೇರೆಯವ್ರಿಗೆ